ಬೇಡ ಬೇಡ ಅಂತ ಹೇಳ್ತಿದ್ರು ಅವ್ರ ಹಿಂದೆ ಬೀಳ್ತಿದ್ಯಾ, ಅವರಿಂದ ಸತ್ತು ಬದುಕ್ತಿದ್ರು, ನೀನಿನ್ನೂ ಅವ್ರನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಮತ್ತೆ ನಮಗ್ ನೋವು ಕೊಟ್ಟವ್ರನ್ನ ಬಿಟ್ಟು ಹೋಗಣ್ವಾ? ಏನ್ ನೀನು ಅವ್ರಿಗೆ ಪ್ರಾಬ್ಲಮ್ ಕೊಡೋದು? ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಕವರ್ ಮಾಡಿದಕ್ಕೆ ಬದುಕ್ತೆ. ಎಲ್ಲ ಅಂದಿದ್ರೆ ನಾನು ನೀನು ಶೌರ್ಯ ಕೈಗೆ ಸಿಕ್ಕಾಕೋತಾ ಇದ್ವಿ. ಇಂಥ ಪರಿಸ್ಥಿತಿ ಬರುತ್ತೆ ಅಂತಾನೆ ಬೇಡ ನಾವು ದೂರ ಹೊರಟೋಗೋಣ ಅಂದೆ. ಕೇಳಿದ್ಯಾ? ಅವ್ರನ್ನ ಸಾಯಿಸ್ಬೇಕು ಅಂತ ಅವ್ರ ಕೈಯಲ್ಲಿ ನಾವು ಸಾಯೋ ಅಂತ ಪರಿಸ್ಥಿತಿ ತಗೊಂಬಂದೆ. ಅಷ್ಟು ಸುಲಭವಾಗಿ ಸಾಯಿಸ್ತೀನಿ ಅನ್ಕೊಂಡ್ಯಾ? ಸಾವು ನನ್ವರ್ಗೂ ಬಂದ್ರೆ ಕನಿಷ್ಠ ಕಲ್ಯಾಣಿನಾದ್ರೂ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಸಾಕು ಸಿದ್ದು, ಇಲ್ಲಿವರೆಗೂ ನಡೆದಿದ್ ಸಾಕು. ನಮ್ಮ ಮನೇನ ನಮ್ಮವ್ರನ್ನ ಎಲ್ಲರನ್ನು ಬಿಟ್ಟು ದೂರ ಬಂದಿದೀವಿ. ಆ ಶೌರ್ಯ ಕಲ್ಯಾಣಿ ಇಲ್ಲಿಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ನನ್ನ ಈ ಗೆಟಪ್ಪಲ್ಲಿ ಕಳಿಸ್ದೆ. ಅವ್ರು ಮುಂದೆ ಹೋದ ಪ್ರತಿ ಸಾರಿ ಎಷ್ಟು ನರಕ ಅನುಭವಿಸ್ತಿದೀನಿ ಗೊತ್ತಾ? ಅದೃಷ್ಟ ಚೆನ್ನಾಗಿತ್ತು, ಇವಾಗ ಪಾರಾದ್ವಿ. ನೀನ್ ಬದುಕೆ ಇದೆಯಾ ಅಂತ ಶೌರ್ಯಂಗ್ ಗೊತ್ತಾಗಿರೋದಕ್ಕೆ ಆ ಪೊಲೀಸ್ ಬುದ್ಧಿ ಈಗ ನನ್ ಮೇಲೆ ಅನುಮಾನ ಪಡೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ ಸಿದ್ದು. ಸಾಕು, ಸಾವಿನ ಜೊತೆ ನಾವು ಆಟಗಳಾಡಿದ್ದು ಸಾಕು. ಇರೋ ದುಡ್ಡು ಬಂಗಾರನ ತಗೊಂಡು ನಮ್ ದಾರಿಗೆ ನಾವು ಹೊರಟೋಗೋಣ. ಶೌರ್ಯ ನೋಡಿರೋದು ನನ್ನೇ ಆಗಿರೋದ್ರಿಂದ ನಿನ್ನ ಅನುಮಾನಿಸೋ ಅವಕಾಶ ಇರಲ್ಲ ಸ್ಯಾಮ್. ಜೊತೆ ಕಲ್ಯಾಣಿ ಪ್ರಾಣ ಕಾಪಾಡಿದ್ಯಾ ಅಂತ ಇಬ್ರು ನಿನ್ನ ತುಂಬಾ ನಂಬಿದಾರೆ ಅಲ್ವಾ? ಆ ನಂಬಿಕೆನ ಅಡ್ಡ ಇಟ್ಕೊಂಡು ಇನ್ನೊಂದು ಪ್ರಯತ್ನ ಮಾಡೋಣ ಸ್ಯಾಮ್. ಈ ಸರಿ ಅವ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ದೇ ಇರೋ ಹಾಗೆ ಪ್ಲಾನ್ ಮಾಡೋಣ. ನೀನ್ ಬದ್ಲಾಗಲ್ವಾ? ಹಾಕಿರೋ ಪ್ಲಾನ್ಗಳು ಸಾಕು ಸಿದ್ದು. ನನ್ ಮಾತ್ ಕೇಳು, ಹೊರಟೋಗೋಣ. ಇನ್ನು ಈ ತರ ಹೀಗೆ ನಮ್ದಲ್ದಿರೋ ಬದುಕನ್ನ ಬದುಕೋದಕ್ಕೆ ನನ್ನಿಂದ ಆಗ್ತಿಲ್ಲ ಸಿದ್ದು. ಇದೊಂದ್ಸರಿ ನಂಗೆ ಅವಕಾಶ ಕೊಡು ಸ್ಯಾಮ್, ಪ್ಲೀಸ್. ಇದು ನನ್ನ ಲಾಸ್ಟ್ ಅಟೆಂಪ್ಟ್. ಈ ಸರಿ ಮಿಸ್ ಆಗಲ್ಲ. ಒಂದು ವೇಳೆ ಆದ್ರೆ ನೀನು ಹೇಳ್ದಂಗೆ ಈ ದೇಶ ಬಿಟ್ಟು ಹೊರಟೋಗೋಣ. ಅವ್ರನ್ನ ಸಾಯಿಸೋದಕ್ಕೆ ನಾನು ಸತ್ರು ಪರವಾಗಿಲ್ಲ, ಆದ್ರೆ ಅವ್ರನ್ನ ಹಾಗೆ ಬಿಟ್ಟು ಹೋಗೋದಕ್ಕೆ ಮಾತ್ರ ನನ್ನಿಂದ ಆಗಲ್ಲ ಸ್ಯಾಮ್. ಪ್ಲೀಸ್ ಇದೊಂದ್ಸರಿ ನನ್ಗೆ ಅವಕಾಶ ಕೊಡು. ಬೇಡ ಕಲ್ಯಾಣಿ, ನಾನು ಬೆಟ್ಟದ ಮೇಲಿಂದ ಬಿದ್ದೋಗಿದ್ದೆಮ್ಮ. ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅನುಪಮ? ಕಲ್ಯಾಣಿ ಅಳ್ತಿರೋದೇ ನನ್ನ ಕಣ್ಮುಂದೆ ಬರ್ತಿದೆಮ್ಮ. ತುಂಬಾ ಭಯ ಪಟ್ಟಿದ್ದಾಳೆ ಅಂತ ಶೌರ್ಯ ಹೇಳ್ದ ಅಲ್ವಾ ಅನುಪಮ? ನಮ್ಮ ಸಮಾಧಾನಕ್ಕೆ ಶೌರ್ಯ ಆ ರೀತಿ ಹೇಳಿರಬಹುದು ಅಂತ ನನ್ಗನ್ನಿಸ್ತಿದೆಯಮ್ಮ. ಕಲ್ಯಾಣಿ ಕಾಲ್ ಜಾರಿ ಬಿದ್ದಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾಕೆ ಅವಳನ್ನ ಯಾರೋ ಬೇಕು ಅಂತಾನೆ ತಳ್ಳಿರಬಹುದು ಅಂತ ಅನಿಸ್ತಿದೆ. ಯಾರು ಯಾಕೆ ಹಾಗೆ ಮಾಡ್ತಾರೆ? ಅದು ಬೇರೆ ಯಾವುದೋ ಊರಲ್ಲಿ ಶತ್ರುಗಳು ಯಾರಿರ್ತಾರೆ. ಹೋಗ್ಲಿ, ಶತ್ರುಗಳು ಇದ್ದಾರೆ ಅನ್ಕೊಳ್ಳೋದಕ್ಕೆ ಇರೋ ಇಬ್ರು ಈ ಲೋಕದಿಂದ ಹೋಗಿದಾರಲ್ವಾ? ಏನೋ ಅವ್ರು ಒಂದ್ ವೇಳೆ ಬದುಕೆ ಇದ್ರೆ ಅದೇ ಅಮ್ಮ, ಒಂದ್ ವೇಳೆ ಅವ್ರು ಬದುಕಿದ್ರೆ ಮಾತ್ರ ಹೀಗ್ ಮಾಡೋಕ್ಕಾಗತ್ತೆ. ಬೇರೆ ಯಾವುದೋ ಊರಲ್ಲಿ ಯಾರು ಹೀಗ್ ಮಾಡ್ತಾರೆ ಅಂತಿದ್ದೀನಿ. ಯಾಕೋ ಏನು ನನಗಾಗನ್ನಿಸ್ತಮ್ಮ. ಭಗವಂತ, ಯಾರಿಂದನೂ ಅವ್ರಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೋ. ನೀನು ಮನಸ್ಸಲ್ಲಿ ಅದೇ ಯೋಚನೆ ಇಟ್ಕೊಂಡು ಭಯ ಪಡಬೇಡ, ನೆಮ್ಮದಿಯಾಗಿರು. ಅಯ್ಯೋ, ಅನಾವಶ್ಯಕವಾಗಿ ಬಾಯ್ ಬಿಟ್ಬಿಟ್ಟೆ. ಸ್ವಲ್ಪದ್ರಲ್ಲೇ ಕವರ್ ಮಾಡಿದೆ. ಆದರೂ ಇಂಥ ಕೆಲಸ ಯಾರು ಮಾಡ್ತಾರೆ? ನನ್ನ ತಮ್ಮನೇ ಆಗಿರ್ತಾನೆ. ಅವ್ರಿಗೆ ಮನೆಯಿಂದ ಊಟ ತರಿಸ್ತೀನಿ ಅಂತ ಹೇಳಿ ಅವ್ರಿಗೆ ಇನ್ನಷ್ಟು ಹತ್ರ ಆಗಿದ್ದೀನಿ.
ನೀನು ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಹತ್ರ ಆಗಿದೆಯಾ ಸ್ಯಾಮ್. ನಾಳೆ ಪ್ಲಾನ್ ಎಲ್ಲ ರೆಡಿ ಆಗಿದೆ ಅಲ್ವಾ? ಪ್ರತಿ ಸೆಕೆಂಡ್ನ ನನ್ನ ಅವಕಾಶವಾಗಿ ಬದಲಾಯಿಸ್ಕೊಳಕ್ಕೆ ನೋಡ್ತಾ ಇದ್ದೀನಿ ಸ್ಯಾಮ್. ಪ್ಲಾನ್ ಮಿಸ್ ಆಯಿತು ಅಂದರೆ ಅಪಾಯ ನಮಗೆ, ಅದು ನೆನ್ಪಿಟ್ಕೋ. ನಾನು ಹುಷಾರಲ್ಲಿ ನಾನು ಇರ್ತೀನಿ ಸ್ಯಾಮ್. ನಾವಿಷ್ಟು ಹ್ಯಾಪಿ ಆಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆ ಕೋಮ್ಲಾನೇ ಆಫೀಸರ್. ಹೌದು, ಅವಳು ನಿನ್ನ ಪ್ರಾಣ ಕಾಪಾಡಿದಾಳೆ. ಪಾಪ, ಅಲ್ಲಿವರೆಗೂ ಅವಳ ಮೇಲೆ ಅನುಮಾನ ಪಟ್ಟು ತುಂಬಾ ತಪ್ಪು ಮಾಡ್ಬಿಟ್ವಿ. ಓಕೆ ಕಲ್ಯಾಣಿ, ನಮ್ದು ತಪ್ಪು ಅಂತ ಒಪ್ಕೊಂಡು ಸಾರಿನೂ ಕೇಳಿದ್ವಲ್ಲ. ಸುಮ್ನೆ ಸಾರಿ ಹೇಳೋದಷ್ಟೇ ಅಲ್ಲ ಆಫೀಸರ್. ಮತ್ತೆ ನಾವು ಊರಿಗೆ ಹೋದ್ಮೇಲೆ ಕೋಮ್ಲಾ ಮತ್ತೆ ಅವ್ರ ಸಿಸ್ಟರ್ಗೆ ನಮ್ ನೆನ್ಪಿಗೋಸ್ಕರ ಒಳ್ಳೆ ಸಾರಿನ ಗಿಫ್ಟ್ ಮಾಡೋಣ. ಗುಡ್ ಐಡಿಯಾ, ಹಾಗೆ ಮಾಡೋಣ. ಬಟ್ ಸಾರಿ ಕೊಟ್ರೆ ಸರಿ ಹೋಗುತ್ತಾ? ಹೆಣ್ಮಕ್ಳಿಗೆ ಸೀರೆ ಕೊಡೋದ್ ಬಿಟ್ಟು ಸಂತೋಷ ಕೊಡೋ ಅಂತ ವಿಷಯ ಬೇರೆ ಏನೂ ಇಲ್ಲ. ಹೌದಾ? ಮತ್ತೀ ವಿಷಯನ ಇಲ್ಲಿವರೆಗೂ ನನಗೆ ಹೇಳಲೇ ಇಲ್ಲ. ದಿನ ನಿನ್ಗೊಂದು ಸ್ಯಾರಿ ತಗೊಂಡ್ ಬಂದು ನಿನ್ನ ಹ್ಯಾಪಿಯಾಗಿ ಇಟ್ಬಿಡ್ತಿದ್ದೆ. ಹೆಣ್ಮಕ್ಳು ಎಲ್ಲ ಹೇಳೋದಿಲ್ಲ ಆಫೀಸರ್, ಜೆಂಟ್ಸ್ ನೀವೇ ಅರ್ಥ ಮಾಡ್ಕೋಬೇಕು. ಹೌದಾ? ಹಾ ಸರಿ ಮೇಡಮ್, ನಾಳೆಯಿಂದಾನೇ ಗೂಗಲಲ್ಲಿ ನೋಡಿ ಕಲ್ತ್ಕೋತೀನಿ. ಅದಾದ್ಮೇಲೆ ಹೆಣ್ಣು ಮಕ್ಕಳ ಅಂದಕ್ಕೆ 6 ಸೂತ್ರಗಳು ಅಂತ ಬುಕ್ ಬರೆದು ನಮ್ಮ ಗಂಡು ಮಕ್ಕಳಿಗೆ ಮೇಲ್ ಮಾಡ್ತೀನಿ. ಇವರಿಬ್ರು ಸಿದ್ದು, ಸಿದ್ದು, ಸಿದ್ದು ನಿಂತ್ಕೋ. ಏನ್ ಸರ್, ಅವ್ನು ನಿಮ್ಮನ್ನ ನೋಡ್ತಿದ್ದ ಹಾಗೆ ಓಡ್ ಹೋದ? ಅವ್ನು ನಿನ್ನ ಹತ್ರ ಏನ್ ಮಾತಾಡ್ದ? ನಿಮ್ ಬಗ್ಗೆನೇ ಕೇಳ್ತಿದ್ದ ಸರ್. ನೀವೆಷ್ಟು ದಿನ ಇಲ್ಲಿರ್ತೀರಾ, ಎಲ್ಲೆಲ್ಲಿ ಓಡಾಡ್ಬೇಕು ಅಂತ ಅನ್ಕೋತಿದ್ದೀರಾ ಅಂತ. ನನ್ನ ಹತ್ರ ಇನ್ಫಾರ್ಮೇಶನ್ ತಗೋಬೇಕು ಅಂತ ನೋಡ್ತಿದ್ದ. ನನ್ಗೆ ಅನುಮಾನ ಬಂದು ನಾನೇನು ಹೇಳಲಿಲ್ಲ. ನಾನೊಂದು ಗರ್ಲ್ ಫ್ರೆಂಡ್ ಥರ ಇದ್ದೀನಂತೆ. ಏನೇನೋ ಮಾತಾಡ್ತಿದ್ದ, ಅದು ಇದು ಹೇಳಿ. ಯಾರು ಸರ್ ಅವನು? ಅವ್ನು ನಿಮಗೆ ಗೊತ್ತಾ? ನಮ್ ಲೈಫಲ್ಲಿ ಕೆಲವು ಬ್ಯಾಡ್ ಡೇಸ್ಗೆ ಕಾರಣ ಅವನೇ. ಓ ಮೈ ಗಾಡ್, ಅಂದ್ರೆ ನಿಮ್ಮೇಲೆ ಅಟ್ಯಾಕ್ ಮಾಡಿದ್ದು ಅವನೇನಾ? ಅವನೇ. ಆದ್ರೂ ಅಷ್ಟು ಧೈರ್ಯವಾಗಿ ಇಲ್ಲಿ ಓಡಾಡ್ತಿದ್ದಾನೆ ಅಂದ್ರೆ ಅವನು ತುಂಬಾ ದೊಡ್ಡ ಕ್ರಿಮಿನಲ್ಲೇ ಆಗಿರ್ತಾನೆ. ಸರಿ ಸರ್, ಮೇಡಮು ನೀವು ಸ್ವಲ್ಪ ಹುಷಾರಾಗಿರಿ. ನಾಳೆ ಮಾರ್ನಿಂಗ್ ನಾವು ಸ್ಪೀಡ್ ಬೋಟ್ ಹತ್ರ ಹೋಗ್ಬೇಕು. ಓಕೆ. ಗುಡ್ ನೈಟ್ ಸರ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಗುಡ್ ನೈಟ್. ಈ ಕೋಮಲ ಯಾಕಿನ್ನೂ ಬಂದಿಲ್ಲ? ಸ್ಪೀಡ್ ಬೋಟಿಂಗ್ ಹೋಗೋಣ ಅಂತ ಹೇಳಿದ್ಲಲ್ಲ. ನಾವ್ ಅಲ್ಲಿಗೆ ಹೋಗ್ಲೇಬೇಕಾ ಆಫೀಸರ್? ಅದ್ಯಾಕೆ ಹಾಕಿ ಹೇಳ್ತಿದ್ಯಾ? ಬಂದಾಗಿಂದ ಸಮಸ್ಯೆಗಳು ಬರ್ತಾನೆ ಇದೆ ಆಫೀಸರ್. ಆ ಸಿದ್ದು ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಒಬ್ರಿಗೆ ಭಯಪಟ್ಟು ನಮ್ಮ ಆನಂದನ ಹಾಳು ಮಾಡ್ಕೋತೀವ? ಅವರಿಂದ ಏನೂ ಆಗಲ್ಲ.
ನೀನ್ ಧೈರ್ಯವಾಗಿರು. ನೀವು ನನ್ನ ಪಕ್ಕದಲ್ಲಿದ್ರೆ ನಾನು ಧೈರ್ಯವಾಗಿರ್ತೀನಿ ಆಫೀಸರ್. ನನ್ನ ಈ ಭಯ ನನಗೇನು ಆಗುತ್ತೆ ಅಂತ ಅಲ್ಲ, ನಿಮ್ಗೇನಾಗುತ್ತೋ ಅಂತ ನನಗೆ ಭಯ. ನೀನ್ ಬೇರೆ ನಾನ್ ಬೇರೆ ಅಲ್ಲ. ನಮ್ಮಿಬ್ಬರದು 2 ದೇಹ, ಆದ್ರೆ ಜೀವ ಒಂದೇ. ಅವನು ಸಾಯಿಸ್ಬೇಕು ಅನ್ಕೋತಿರೋದು ನಮ್ಮನ್ನಲ್ಲ, ನಮ್ಮ ಪ್ರೀತಿನ. ಅದು ಅವನಿಂದ ಆಗಲ್ಲ ಅಂತ ಇಷ್ಟೊತ್ತಿಗಾಗ್ಲೇ ಅರ್ಥ ಆಗಿರ್ಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಅದವನ್ ಕರ್ಮ. ನೀನ್ ಅವನ ಬಗ್ಗೆ ಯೋಚನೆ ಮಾಡಬೇಡ. ಹೇಳು. ಸ್ಯಾಮ್, ಅವ್ರು ಹೊರಟ್ರಾ? ಅವ್ರ ಹತ್ರನೇ ಹೋಗ್ತಿದ್ದೀನಿ. ನಿನ್ನೆ ನಡೆದಿರೋದನ್ನ ನೋಡಿದ್ರೆ ಅವ್ರು ಮತ್ತೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೇನೋ. ಹೇಗಾದ್ರೂ ನೀನೇ ಒಪ್ಸಿ ಕರ್ಕೊಂಬರ್ಬೇಕು. ಅವ್ರ ಹತ್ರ ಹೋಗೋವರೆಗೂ ನಂಗೆ ಸಿಚುವೇಶನ್ ಅರ್ಥ ಆಗಲ್ಲ ಸಿದ್ದು. ಸ್ಯಾಮ್ ಪ್ಲೀಸ್ ಹಾಗನ್ಬೇಡ, ಟ್ರೈ ಮಾಡು. ಇದೊಂದ್ಸರಿ ನಾನು ಹೇಳೋದನ್ನ ಕೇಳು. ಹೇಗಾದ್ರೂ ಕಲ್ಯಾಣಿನ ಬೋಟ್ ಹತ್ಸು, ಆಮೇಲೆ ಅವಳ ವಿಷಯನ ನಾನು ನೋಡ್ಕೋತೀನಿ. ನಿನಗಿದೆ ಕೊನೆ ಚಾನ್ಸ್. ಇದು ಮಿಸ್ ಆಯ್ತು ಅಂದ್ರೆ ಇನ್ ಮುಂದೆ ನೀನ್ ಹೇಳ್ದಾಗೆ ನಾನು ಕೇಳಲ್ಲ, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ಓಕೆನಾ? ಸರಿ ಸ್ಯಾಮ್. ಸರಿ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಸರಿ, ಓಕೆ. ಬಾ ಕೋಮ್ಲಾ, ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ. ಹೌದಾ? ಬನ್ನಿ ಸರ್, ವೇಟ್ ಮಾಡ್ತಿದ್ದಾರೆ. ಯಾರು? ಅದೇ ಸ್ಪೀಡ್ ಬೋಟ್ ಅವರು. ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ದೀನಲ್ವಾ, ಅವ್ರು ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ದೆ. ಇಲ್ಲಿ ಟೈಮ್ ಅಂದ್ರೆ ಟೈಮು. ಓ ಸರಿ, ಹೋಗೋಣ ಬಾ. ಕಲ್ಯಾಣಿ ನಡಿ. ಬನ್ನಿ ಮ್ಯಾಮ್, ಬನ್ನಿ. ಸರ್, ನಿಮ್ಮ ಪರ್ಸ್. ಥ್ಯಾಂಕ್ ಯು. ಬಿಡು. ಸಿದ್ದು, ಸೈಲೆಂಟ್ ಆಗಿರೋ.
ಇವತ್ ಸಮುದ್ರದಲ್ಲಿ ನಿನ್ ಜಲ ಸಮಾಧಿ. ಆಫೀಸರ್ ಬಿಡು. ನಿಲ್ಸು ನಿಲ್ಸು. ಏಯ್ ಸಿದ್ದು, ಆಫೀಸರ್ ಬಿಡು ಬಿಡು ಬಿಡು. ಏಯ್ ಸಿದ್ದು, ಆಫೀಸರ್ ಹೇಯ್, ಏಯ್ ಸಿದ್ದು, ಏಯ್ ಏಯ್ ಸಿದ್ದು. ಆಫೀಸರ್ ಸುಮ್ಮನೆ ಏಯ್ ನಿಲ್ಸು. ಏಯ್ ಸಿದ್ದು, ನಿಲ್ಸು. ನಿಲ್ಸು. ಕಲ್ಯಾಣಿ, ಏಯ್ ಸಿದ್ದು, ಆಫೀಸರ್ ಕಲ್ಯಾಣಿ, ಆಫೀಸರ್ ಕಲ್ಯಾಣಿ ಬಂದೇ ಇರು. ಆಫೀಸರ್ ಕಲ್ಯಾಣಿ ಬಂದೆ. ಆಫೀಸರ್ ಕಲ್ಯಾಣಿ ಬಂದೆ. ಕಲ್ಯಾಣಿ, ಕಲ್ಯಾಣಿ, ಆಫೀಸರ್ ಆಫೀಸರ್ ಕಲ್ಯಾಣಿ ಇರು ಬಂದೆ. ಕಲ್ಯಾಣಿ